आप सबको नमस्ते और स्वागत करता हूं नवी कक्षा के छठवा गद्य पाठ यानी यात्रा वृत्तांत चरापूंजी से आया हूं के लिए। तो हमने पिछले 3 पीरियड में उसके बारे में थोड़ा सा जानकारी प्राप्त करने के लिए कोशिश की थी। एक बार हम पढ़े थे और उनमें से नए शब्दों को जानकारी प्राप्त की थी और उसके विश्लेषण करने के बारे में भी थोड़ा सा जान चुके थे। 2-3 वीडियो भी हम देख चुके थे। तो अब चलिए इसके नोट्स के बारे में मतलब अभ्यास भाग के बारे में थोड़ा सा जानकारी प्राप्त करने के लिए कोशिश करेंगे। पहला है, एक वाक्य में उत्तर लिखिए। किस राज्य को बादलों का घर खाते हैं? ಯಾವ ರಾಜ್ಯವನ್ನು ಮೋಡಗಳ ಮನೆ ಎಂದು ಕರೆಯಲಾಗುತ್ತದೆ? ಮೇಘಾಲಯ को बादलों का घर खाते हैं. ಮೇಘಾಲಯವನ್ನು ಮೋಡಗಳ ಮನೆ ಎಂದು ಕರೆಯಲಾಗುತ್ತದೆ. जीप में लेखक के साथ और कौन बैठे हैं? ಜೀಪಿನಲ್ಲಿ ಲೇಖಕರ ಜೊತೆಗೆ ಮತ್ತೆ ಯಾರು ಕುಳಿತುಕೊಂಡಿದ್ದಾರೆ? जीप में लेखक के साथ राज्य के एक अधिकारी श्री संगमा और उनके 2 दोस्त बैठे थे. ಜೀಪಿನಲ್ಲಿ ಲೇಖಕರ ಜೊತೆಗೆ ರಾಜ್ಯದ ಒಬ್ಬ ಅಧಿಕಾರಿ ಶ್ರೀ ಸಂಗಮ ಮತ್ತು ಅವರ 2 ಗೆಳೆಯರು ಕುಳಿತುಕೊಂಡಿದ್ದರು. मेघालय के 3 पर्वतीय आंचलों का नाम लिखिए. ಮೇಘಾಲಯದ 3 पर्वतीय ಭಾಗಗಳನ್ನು ಪರ್ವತದ ಪ್ರದೇಶಗಳನ್ನು ಹೆಸರಿಸಿ ಅಥವಾ ಹೆಸರು ಬರೆಯಿರಿ. मेघालय के 3 पर्वतीय आंचलों का नाम है. ಮೇಘಾಲಯದ 3 पर्वतीय ಪ್ರದೇಶಗಳ ಹೆಸರಿವೆ. ಒಂದನೇದು ಖಾಸಿ ಪರ್ವತ್, ಎರಡನೇದು ಗಾರೋ ಪರ್ವತ್ ಮತ್ತು ಮೂರನೇದು ಜಯಂತಿಯ ಪರ್ವತ್. नालकनेदु, मेघालय में हर कहीं कौन सी पारिवारिक व्यवस्था है? ಮೇಘಾಲಯದಲ್ಲಿ ಎಲ್ಲ ಕಡೆಗೂ ಯಾವ ಅಥವಾ ಎಂತಹ ಪಾರಿವಾರಿಕ ವ್ಯವಸ್ಥೆ ಇದೆ? ಮೇಘಾಲಯ में हर कहीं ಮಾತೃಸತ್ತಾತ್ಮಕ ವ್ಯವಸ್ಥಾ है. ಮೇಘಾಲಯದಲ್ಲಿ ಎಲ್ಲ ಕಡೆಯೂ ಮಾತೃಸತ್ತಾತ್ಮಕ ವ್ಯವಸ್ಥೆ ಇದೆ. ನೋಹಶಂಗಥಿಯಾಂಗ್ प्रपात किस नाम से लोकप्रिय है? ನೋಹಶಂಗಥಿಯಾಂಗ್ ಪ್ರಪಾತ ಜಲಪಾತ ಯಾವ ಹೆಸರಿನಿಂದ ಜನಪ್ರಿಯವಾಗಿದೆ? ನೋಹಶಂಗಥಿಯಾಂಗ್ प्रपात मांसमाई के नाम से प्रसिद्ध है. ನೋಹಶಂಗಥಿಯಾಂಗ್ ಪ್ರಪಾತ ಮಾಂಸಮಾಯಿ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಆರನೇದು, गारो समूह को किस जाति का अंग माना जाता है? गारो ಸಮೂಹವನ್ನು ಯಾವ ಜಾತಿಯ ಅಂಗವೆಂದು ಭಾವಿಸಲಾಗುತ್ತದೆ? गारो समूह को बोडो जाति का अंग माना जाता है. गारो ಸಮೂಹವನ್ನು ಬೋಡೋ ಜಾತಿಯ ಅಂಗವೆಂದು ಭಾವಿಸಲಾಗುತ್ತದೆ. 7ನೇ ಪ್ರಶ್ನೆ, मेघालय की राजधानी का नाम लिखिए. ಮೇಘಾಲಯದ ರಾಜಧಾನಿಯ ಹೆಸರನ್ನು ಬರೆಯಿರಿ. ಮೇಘಾಲಯ की राजधानी का नाम है ಶಿಲಾಂಗ್. ಮೇಘಾಲಯದ ರಾಜಧಾನಿಯ ಹೆಸರು ಶಿಲಾಂಗ್ ಆಗಿದೆ. चेरापूंजी शिलांग से कितने किलोमीटर की दूरी पर स्थित है? चेरापूंजी ಶಿಲಾಂಗ್ನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? चेरापूंजी शिलांग से 53 किलोमीटर की दूरी पर स्थित है. चेरापूंजी ಶಿಲಾಂಗ್ನಿಂದ 53 ಕಿಲೋಮೀಟರ್ ದೂರದಲ್ಲಿ ಇದೆ. 9ನೇದು, मेघालय में खपत से भी ज्यादा किसका उत्पादन होता है? ಮೇಘಾಲಯದಲ್ಲಿ ವ್ಯವಹಾರಕ್ಕಿಂತ ಹೆಚ್ಚಾಗಿ ಯಾವುದರ ಉತ್ಪಾದನೆ ಆಗುತ್ತದೆ? ಉತ್ತರ, ಮೇಘಾಲಯ में खपत से भी ज्यादा ಮೇಘಾಲಯದಲ್ಲಿ ವ್ಯವಹಾರಕ್ಕಿಂತ ಹೆಚ್ಚಾಗಿ ಪನ್ ಬಿಜ್ಲಿ का उत्पादन होता है. ಜಲ ವಿದ್ಯುತ್ತಿನ ಉತ್ಪಾದನೆಯಾಗುತ್ತದೆ.
10ನೇ ಪ್ರಶ್ನೆ, स्त्रियों द्वारा संचालित बाजार को मणिपुर में किस नाम से पुकारा जाता है? ಸ್ತ್ರೀಯರ ಮೂಲಕ ಸಂಚಾಲಿತವಾಗುವಂತಹ ಅಥವಾ ನಡೆಯುವಂತಹ ಮಾರುಕಟ್ಟೆಗೆ ಮಣಿಪುರದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? स्त्रियों द्वारा संचालित बाजार को मणिपुर में माइती बाजार कहते हैं. ಸ್ತ್ರೀಯರ ಮೂಲಕ ನಡೆಯಲ್ಪಡುವಂತಹ ಈ ಮಾರುಕಟ್ಟೆಗೆ ಮಣಿಪುರದಲ್ಲಿ ಮಾಯಿತಿ ಬಾಜಾರ್ ಎಂದು ಕರೆಯಲಾಗುತ್ತದೆ. 11ನೇದು, ನೋಂಗ್ ಕ್ರೇಮ್ ಕಿನ್ಕ ಪ್ರಮುಖ ನೃತ್ಯ ಹೈ? ನೋಂಗ್ ಕ್ರೇಮ್ ಯಾರ ಪ್ರಮುಖ ನೃತ್ಯವಾಗಿದೆ? ನೋಂಗ್ ಕ್ರೇಮ್ ಖಾಸಿಯೋं का ಪ್ರಮುಖ ನೃತ್ಯ ಹೈ. ನೋಂಗ್ ಕ್ರೇಮ್ ಖಾಸಿಗಳ ಒಂದು ಪ್ರಮುಖ ನೃತ್ಯವಾಗಿದೆ. 2-3 वाक्यों में उत्तर लिखिए. ಮೊದಲನೇ ಪ್ರಶ್ನೆ, ಬಿಜಿಲಿ ಉತ್ಪಾದನೆ के बारे में ಸಂಗಮ ने क्या कहा? ವಿದ್ಯುತ್ತಿನ ಉತ್ಪಾದನೆಯ ಬಗ್ಗೆ ಸಂಗಮ ಏನೆಂದು ಹೇಳಿದರು? बिजली उत्पादन के बारे में संगमा ने कहा कि आपको जानकर ताज्जुब होगा कि मेघालय में खपत से ज्यादा पन बिजली का उत्पादन होता है. हम अतिरिक्त बिजली अन्य राज्यों को दे देते हैं. ಬಿಜಿಲಿ ವಿದ್ಯುತ್ತಿನ ಉತ್ಪಾದನೆಯ ಬಗ್ಗೆ ಸಂಗಮ ಹೇಳುತ್ತಾರೆ. ತಮಗೆ ಇದನ್ನು ತಿಳಿದು ಆಶ್ಚರ್ಯವಾಗಬಹುದು. ಏನೆಂದರೆ ಮೇಘಾಲಯದಲ್ಲಿ ವ್ಯವಹಾರಕ್ಕಿಂತ ಹೆಚ್ಚಾಗಿ ಜಲವಿದ್ಯುತ್ತಿನ ಉತ್ಪಾದನೆಯಾಗುತ್ತದೆ. ನಾವು ಹೆಚ್ಚುವರಿ ವಿದ್ಯುತ್ತನ್ನು ಅನ್ಯ ರಾಜ್ಯಗಳಿಗೆ ಕೊಡುತ್ತೇವೆ. ಈ ಜೊತೆ ಸೇರಿಸೋದಾದ್ರೆ, हमारे मेघालय के हर गांव बिजली से जगमगा उठते हैं, इसके बावजूद भी हम अन्य राज्यों को दे देते हैं ಅಂತ ಇನ್ನೊಂದು ವಾಕ್ಯ ಸೇರಿಸ್ಕೋಬಹುದು ಅದರಲ್ಲಿ. 2ನೇ ಪ್ರಶ್ನೆ, ಮಾಹಿತಿ ಬಾಜಾರ್ ಕೆ ಬಾರೆ में 3 ವಾಕ್ಯ लिखिए. ಮಾಹಿತಿ ಬಾಜಾರಿನ ಬಗ್ಗೆ 3 ವಾಕ್ಯ ಬರೆಯಿರಿ. ಮಾಹಿತಿ ಬಾಜಾರ್ का मतलब है मां का बाजार. ಮಾಹಿತಿ ಬಾಜಾರಿನ ಅರ್ಥ ತಾಯಿಯ ಮಾರುಕಟ್ಟೆ. यह मणिपुर में है, ಇದು ಮಣಿಪುರದಲ್ಲಿದೆ. यह पूरा का पूरा स्त्रियों का बाजार है, ಇದು ಪೂರ್ಣವಾಗಿ ಮಹಿಳೆಯರದ್ದೇ ಮಾರುಕಟ್ಟೆಯಾಗಿದೆ. दिन भर सामान की बिक्री कर, ದಿನಪೂರ್ತಿ ಸಾಮಾನುಗಳನ್ನು ವಸ್ತುಗಳನ್ನು ಮಾರಾಟ ಮಾಡಿ ಶಾಮ್ ಕೋ ಘರ್ ಲೌಟ್ತಿ ಹೈ, ಸಂಜೆಗೆ ಮನೆಗೆ ಹಿಂದಿರುಗುತ್ತಾರೆ. अमीर एवं गरीब घरों की महिलाएं समान रूप से इस बाजार में मिल जाती है. ಶ್ರೀಮಂತರ ಮತ್ತು ಬಡವರ ಮನೆಯ ಹೆಣ್ಣು ಮಕ್ಕಳು ಸಹ ಇಲ್ಲಿ ಸಮಾನ ರೂಪವಾಗಿ ಈ ಮಾರುಕಟ್ಟೆಯಲ್ಲಿ ನಮಗೆ ನೋಡಲು ಸಿಗುತ್ತಾರೆ. 3ನೇ ಪ್ರಶ್ನೆ, ಚರಾಪುಂಜಿ की विशेषता क्या है? ಚರಾಪುಂಜಿಯ ವಿಶೇಷತೆ ಏನಾಗಿದೆ? ಚರಾಪುಂಜಿ ಸಮುದ್ರ की सतह से 1300 मीटर ऊपर है. ಚರಾಪುಂಜಿ ಸಮುದ್ರದ ಮೇಲ್ಮೈಯಿಂದ 1300 ಅಂದ್ರೆ 1300 मीटर ಎತ್ತರದಲ್ಲಿದೆ. यहाँ विश्व में सबसे अधिक वर्षा वाले स्थान के रूप में प्रसिद्ध है. ಇದು ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಮಳೆ ಬೀಳುವ ಜಾಗವೆಂದು ಪ್ರಸಿದ್ಧಿಯನ್ನು ಪಡೆದಿದೆ. यहाँ साल भर वर्षा होती है, ಇಲ್ಲಿ ವರ್ಷ ಪೂರ್ತಿ ವರ್ಷಾ ಮಳೆ ಆಗುತ್ತದೆ. ಮಾನ್ಸ್ಮಾಯಿ गांव के गुफाएं कैसी हैं? ಮಾನ್ಸ್ಮಾಯಿ ಹಳ್ಳಿಯ ಗುಹೆಗಳು ಹೇಗಿವೆ? उत्तर, मानसमाई गांव की गुफाएं इतनी अंधेरी है कि मशाल या टार्च जलाए बिना उनमें प्रवेश नहीं कर सकते. ಮಾನ್ಸ್ಮಾಯಿ ಹಳ್ಳಿಯ ಗುಹೆಗಳು ಇಷ್ಟು ಕತ್ತಲಾಗಿವೆ, ಅಲ್ಲಿ ಪಂಜು ಇಲ್ಲವೇ ಟಾರ್ಚ್ ಇಲ್ಲದೆ ಒಳಗೆ ಪ್ರವೇಶ ಮಾಡುವುದು ಕಷ್ಟ ಸಾಧ್ಯವಾಗಿದೆ. ಇದ್ರ ಜೊತೆ ಇನ್ನೊಂದೆರಡು ವಾಕ್ಯಗಳನ್ನು ಸೇರಿಸೋದಾದ್ರೆ ನಾವು ऊपर नीचे अगल बगल पत्थरों से बना हुआ है, बहुत लंबी रास्ता वहां पर है. इस तरह 2-3 वाक्य और भी हम जुड़ सकते हैं. 5ನೇದು, ಶಿಲಾಂಗ್ शहर के प्राकृतिक सौंदर्य के बारे में लिखिए. ಶಿಲಾಂಗ್ ನಗರದ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಬರೆಯಿರಿ. ಶಿಲಾಂಗ್ ಮೇಘಾಲಯ की राजधानी है. ಶಿಲಾಂಗ್ ಮೇಘಾಲಯದ ರಾಜಧಾನಿಯಾಗಿದೆ. ಯಹ ಏಕ ಹರಾ ಭರಾ ಪರ್ವತೀಯ ನಗರ ಹೈ, ಇದೊಂದು ಹಸಿರಿನಿಂದ ತುಂಬಿದ ಬೆಟ್ಟ ಪ್ರದೇಶ ಅಥವಾ ಬೆಟ್ಟದ ನಗರವಾಗಿದೆ, ಪರ್ವತದ ನಗರವಾಗಿದೆ. ಯಹ ಹರ್ ವಕ್ತ್ ಬಾದಲ್ ಉಮಡತೆ ಘುಮಡತೆ ರಹತೆ ಹೈ, ಇಲ್ಲಿ ಪ್ರತಿ ಕ್ಷಣ ಮೋಡಗಳು ಗರ್ಜಿಸುತ್ತಿರುತ್ತವೆ.
ಚಾರೋ ತರಫ್ ಹರಿಯಾಲಿ ಹೈ, ಸುತ್ತಲೂ ಹಸಿರು ತುಂಬಿದೆ. ಶಿಲಂಗ್ ಜೈಸಾ ಖೂಬ್ಸೂರತ್ ಪರ್ವತೀಯ ನಗರ ಉತ್ತರ ಭಾರತ್ ಮೇ ಕಹಿ ಭಿ ನಹಿ ಹೈ. ಶಿಲಂಗ್ನಂತಹ ಅತ್ಯಂತ ಸುಂದರವಾದಂತಹ ಬೆಟ್ಟಗಳುಳ್ಳ ಪ್ರದೇಶ ಉತ್ತರ ಭಾರತದಲ್ಲಿ ಎಲ್ಲಿಯೂ ಕೂಡ ನೋಡಲು ಸಿಗುವುದಿಲ್ಲ. आरनेदो संगमा खासी जयंती और गारो पहाड़ियों के लोगों की क्या विशेषता बताते हैं. ಸಂಗಮ ಅವರು ಈ ಕಾಸಿ ಜಯಂತಿಯ ಮತ್ತು ಗಾರೋ ಬೆಟ್ಟ ಪ್ರದೇಶಗಳ ಜನರ ವಿಶೇಷತೆಯನ್ನ ಏನೆಂದು ಹೇಳುತ್ತಾರೆ ಅಥವಾ ವಿಶೇಷತೆಗಳನ್ನ ಹೇಳಿದರು. ಉತ್ತರ, संगमा खांसियों के बारे में कहते हैं कि उन्हें मेघालय में सम्मान की दृष्टि से देखा जाता है. ಸಂಗಮ ಖಾಸಿಗಳ ಬಗ್ಗೆ ಹೇಳ್ತಾರೆ ಏನಪ್ಪಾ ಅಂದ್ರೆ ಅವರನ್ನ ಮೇಘಾಲಯದಲ್ಲಿ ಅತ್ಯಂತ ಗೌರವದ ದೃಷ್ಟಿಯಿಂದ ನೋಡಲಾಗುತ್ತದೆ. ನೋಂಗ್ ಕ್ರೇಮ್ ಖಾಸಿಯೋಂ ಕಾ ಪ್ರಮುಖ ನೃತ್ಯ ಹೈ. ನೋಂಗ್ ಕ್ರೇಮ್ ಅನ್ನುವಂಥದ್ದು ಈ ಖಾಸಿಗಳ ಪ್ರಮುಖ ನೃತ್ಯವಾಗಿದೆ. ಗಾರೋ ಪರ್ವತೋ ಮೇ 6 लाख गारो रहते हैं. ಈ ಗಾರೋ ಪರ್ವತ ಶ್ರೇಣಿಯಲ್ಲಿ 6 ಲಕ್ಷ ಗಾರೋ ಜನಗಳು ವಾಸಿಸುತ್ತಾರೆ. गारो समूह को बोडो जाति का अंग भी माना जाता है. ಈ ಗಾರೋ ಸಮೂಹವನ್ನ ಬೋಡೋ ಜಾತಿಯ ಅಂಗವೆಂದು ಭಾವಿಸಲಾಗುತ್ತದೆ. जयंतीय पहाड़ियों के उत्सव को यहाँ बेहडे नखलाम कहा जाता है. ಈ ಜಯಂತಿಯ ಬೆಟ್ಟ ಪ್ರದೇಶದ ಉತ್ಸವಕ್ಕೆ ಇಲ್ಲಿ ಬೇಹಡೆ ನಖಲಾಂ ಎಂದು ಕರೆಯಲಾಗುತ್ತದೆ. ಮೂರನೇ मुख्य प्रश्न, द्वित्व शब्दों को पाठ में से चुनकर लिखिए. ದ್ವಿತ್ವ ಶಬ್ದಗಳನ್ನ ಪಾಠದಿಂದ ಆಯ್ಕೆ ಮಾಡಿ ಬರೆಯಿರಿ ಅಂತ. ಈ ದ್ವಿತ್ವ ಶಬ್ದ ಅಂದ್ರೆ ಕನ್ನಡದಲ್ಲಿ ಜೋಡಿ ನುಡಿ ಅಂತ. ಅವು ಸಾಮಾನ್ಯವಾಗಿ ಒಟ್ಟೊಟ್ಟಿಗೆ ಬರ್ತವೆ. ಅವು ಸಮಾನಾರ್ಥಕ ಶಬ್ದಗಳು ಆಗಿರ್ಬೋದು, ಒಮ್ಮೊಮ್ಮೆ ನಿರರ್ಥಕ ಶಬ್ದವೂ ಆಗಿರ್ಬೋದು, ಅಥವಾ ವಿಲೋಮ ಶಬ್ದವೂ ಕೂಡ ಆಗಿರ್ಬೋದು. ಒಟ್ಟೊಟ್ಟಿಗೆ ಬರೋದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಉಮಾಡುತ್ತೆ ಘುಮಾಡುತ್ತೆ ಅಂತ. ಇದು ನಿರರ್ಥಕ ಶಬ್ದಗಳು. ಉಮಾಡುತ್ತೆ ಘುಮಾಡುತ್ತೆ ಅಂದ್ರೆ ಗರ್ಜಿಸು ಅನ್ನುವಂಥ ಅರ್ಥವನ್ನ ಕೊಡ್ತತೆ. ಅದೇ ರೀತಿ ನಾವು ಹುಡುಕಂತ ಬಂದ್ರೆ ಊಂಚಾ ನೀಚ ಅಂತ ನೋಡ್ಬೋದು. ಇದು ವಿರುದ್ಧ ಶಬ್ದ ಇದು. ಹಾಗೇನೆ ರೀತಿ ರಿವಾಜ್, ಇದು ಜೋಡಿ ನುಡಿ. ಇದು ಇವೆಲ್ಲವೂ ಜೋಡಿ ನುಡಿಗಳೇನೆ. ಮೂರನೇದು ಕಲ್ ಖಲ್ ಛಲ್ ಛಲ್, ಅಗಲ್ ಬಗಲ್, ಊಪರ್ ನೀಚೆ. ಹೀಗೆ ದ್ವಿತ್ವ ಶಬ್ದಗಳನ್ನು ನಾವು ಈ ಪಾಠದಲ್ಲಿ ಆಯ್ಕೆ ಮಾಡ್ಕೊಂಡು ಪಟ್ಟಿ ಮಾಡ್ಬೋದು. ಕನ್ನಡದಲ್ಲೂ ಕೂಡ ಅನೇಕ ಸಾರಿ ನೀವು ಬಳಕೆ ಮಾಡಿರೋದನ್ನ ಕೇಳಿರ್ತೀರಿ. ಮರ ಗಿರ ಅಂತೀವಿ, ಕಾಳು ಕಡ್ಡಿ ಅಂತೀವಿ, ತಂದೆ ತಾಯಿ ಅಂತೀವಿ. ಈ ತರ ಅನೇಕ ಶಬ್ದಗಳು ಒಟ್ಟೊಟ್ಟಿಗೆ ಬರೋದನ್ನ ನಾವಕ್ಕೆ ದ್ವಿತ್ವ ಶಬ್ದ ಅಂತ ಕರಿತೀವಿ. ದ್ವಿರುಕ್ತಿ ಅಂತ ಇನ್ನೊಂದು ಬರುತ್ತೆ, ಅದು ಬೇರೆ. ದ್ವಿರುಕ್ತಿ ಅಂದ್ರೆ ಒಂದೇ ಶಬ್ದ ಎರಡೆರಡು ಸಾರಿ ಬರೋದಕ್ಕೆ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಇದು ದ್ವಿತ್ವ ಶಬ್ದ ಅಂದ್ರೆ ಜೋಡಿ ನುಡಿ, ಇವು ಒಟ್ಟಾಗಿರುವಂಥವು. ನಾಲ್ಕನೇ ಮುಖ್ಯ ಪ್ರಶ್ನೆ, ರಿಕ್ತ ಸ್ಥಾನಕ್ಕೆ ಪೂರ್ತಿ ಕೀಜಿಯೇ. ಬಿಟ್ಟ ಸ್ಥಳಗಳನ್ನು ಪೂರ್ತಿ ಮಾಡಿ. ಮೊದಲನೇದರಲ್ಲಿ ಮೇಘಾಲಯ ಕೆ ರಾಜಧಾನಿ ಡ್ಯಾಶ್ ಹೈ. ಮೇಘಾಲಯ ಕೆ ರಾಜಧಾನಿ ಶಿಲಂಗ್ ಹೈ. ಎರಡನೇದು ಚೆರಾಪುಂಜಿ ಶಿಲಂಗ್ ಸೆ ಡ್ಯಾಶ್ ಕಿಲೋಮೀಟರ್ की दूरी पर है. ಚೆರಾಪುಂಜಿ ಶಿಲಂಗ್ से 53 किलोमीटर की दूरी पर है. मेघालय में हर कहीं पारिवारिक व्यवस्था डैश है. मेघालय में हर कहीं पारिवारिक व्यवस्था मातृसत्तात्मक है. ಚೆರಾಪುಂಜಿ समुद्र की सतह से कोई 1300 मीटर ऊपर है. ಅದು ಡ್ಯಾಶ್ ಅನ್ನ ಅಲ್ಲಿ ತುಂಬಿರೋದನ್ನು ನೀವು ಗಮನಿಸಬಹುದು. ಅದನ್ನು ಬೇರೆ ಬಣ್ಣದಲ್ಲಿ ಗುರುತಿಸಿ ಕೆಳಗೆ ಅಂಡರ್ಲೈನ್ ಮಾಡಲಾಗಿದೆ. ಐದನೇದು खासियों को समाज में डैश की दृष्टि से देखा जाता है. खासियों को समाज में सम्मान की दृष्टि से देखा जाता है. ಇನ್ನು ಐದನೇ ಮುಖ್ಯ ಪ್ರಶ್ನೆ, ಜೋಡ್ಕರ್ ಲಿಖಿಯೇ. ಜೋಡಿಸಿ ಬರೆಯಿರಿ. ಈಗಾಗಲೇ ಅದನ್ನು ಜೋಡಿಸಿ ಬರೆದಾಗಿದೆ. ಅಲ್ಲಿ ಅಭ್ಯಾಸ ಭಾಗದಲ್ಲಿ ವ್ಯತ್ಯಾಸ ಇರೋದನ್ನು ನೀವು ಗಮನಿಸಬಹುದು. ಮೊದಲನೇದು ಚೆರಾಪುಂಜಿ ಕಿ ಸಡಕೆ ಕುಹರೆ ಸೆ ಘಿರಿ ಹುಯಿ ಹೈ. ಚೆರಾಪುಂಜಿಯ ರಸ್ತೆಗಳು ಕುಹರೆಸೆ ಮಂಜಿನಿಂದ ಸುತ್ತುವರಿಯಲ್ಪಟ್ಟಿವೆ. ತಮಾಮ್ ದುಕಾನೋं पर ಸ್ತ್ರೀಯಾ ಸೌದಾ ಬೇಚ್ತಿ ಹೈ. ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲೂ ಮಹಿಳೆಯರು ವ್ಯವಹರಿಸುತ್ತಾರೆ ಅಥವಾ ವ್ಯಾಪಾರ ಮಾಡುತ್ತಾರೆ. ಚೆರಾಪುಂಜಿ ಮೇ
ಸಾಲ್ ಭರ್ ವರ್ಷ ಹೋತಿ ರಾತಿ ಹೈ, ಚಿರಾಪುಂಜಿಯಲ್ಲಿ ವರ್ಷ ಪೂರ್ತಿ ಮಳೆ ಆಗುತ್ತಿರುತ್ತದೆ. ನೋಂಗ್ ಕ್ರೇಮ್ ಖಾಸಿ ಲೋಗೋಂಕ ಪ್ರಮುಖ ನೃತ್ಯ ಹೈ, ನೋಂಗ್ ಕ್ರೋಮ್ ಎನ್ನುವಂಥದ್ದು ಖಾಸಿ ಜನರ ಪ್ರಮುಖ ನೃತ್ಯವಾಗಿದೆ. ಬೇಹಡೆ ನಖಲಾಂ ಜಯಂತಿಯ ಪಹಾಡಿಯೋಂಕ ಉತ್ಸವ ಹೈ, ಬೇಹಡೆ ನಖಲಾಂ ಅನ್ನುವಂಥದ್ದು ಜಯಂತಿಯ ಪರ್ವತದ ಆ ಜನರ ಒಂದು ಉತ್ಸವ ಆಗಿದೆ. ಆರನೇ ಮೇನ್ ಕ್ವಶನ್, ಬೇ ಉಪಸರ್ಗ ಜೋಡ್ಕರ್ ವಿಲೋಮ ಶಬ್ದ ಬನಾಯಿಯೇ. ಬೇ ಉಪಸರ್ಗಗಳನ್ನು ಸೇರಿಸಿ ವಿಲೋಮ ಶಬ್ದ ವಿರುದ್ಧಾರ್ಥಕ ಶಬ್ದವನ್ನ ಬರೆಯಿರಿ ಅಂತ. ವಿರುದ್ಧಾರ್ಥಕ ಶಬ್ದಗಳಲ್ಲಿ ಇದು ಒಂದು ಪ್ರಕಾರ, ಉಪಸರ್ಗವನ್ನು ಸೇರಿಸಿ ವಿರುದ್ಧ ಶಬ್ದಗಳನ್ನು ಬರೆಯೋದು. ಅದಕ್ಕೆ ಉದಾಹರಣೆಯಾಗಿ ಕೆಲವು ಶಬ್ದಗಳನ್ನು ನಾವಿಲ್ಲಿ ಗಮನಿಸೋಣ. ಉದಾಹರಣೆ ಮೊದಲನೇದು ಹಿಚಕ್ ಬೇಹಿಚಕ್, ಸಂಕೋಚ ನಿಸ್ಸಂಕೋಚ, ಅಥವಾ ಅಂಜಿಕೆ ಅಂಜಿಕೆ ಇಲ್ಲದಿರುವಿಕೆ. ಮುಂದುವರೆದು ರೋ ಕಟೋಕು ಅಡ್ಡಿ ಅಡೆತಡೆ, ಬೇರೋ ಕಟೋಕು ಅಡ್ಡಿ ಅಡೆತಡೆ ಇಲ್ಲದಿರುವಿಕೆ. ಇಜ್ಜತ್ ಗೌರವ, ಬೇ ಇಜ್ಜತ್ ಅಗೌರವ. ರಹಂ ಬೇರಹಂ, ಈಮಾನ್ ಬೇಇಮಾನ್. ಕಸೂರ್ ಬೇಕಸೂರ್, ಈಮಾನ್ ಅಂದ್ರೆ ಪ್ರಾಮಾಣಿಕತೆ, ಬೇಇಮಾನ್ ಅಪ್ರಾಮಾಣಿಕತೆ. ಕಸೂರ್ ದೋಷ, ಬೇಕಸೂರ್ ದೋಷವಿಲ್ಲದಿರುವಿಕೆ. ವಫಾ ಬೇವಫಾ, ನಿಯತ್ತು ನಿಯತ್ ಇಲ್ಲದಿರುವುದು. ಶಕ್ ಬೇಶಕ್, ಅನುಮಾನ ಅನುಮಾನ ಇಲ್ಲದಿರುವುದು. ತಾಜ್ ಬೇತಾಜ್, ಹೊಚ್ಚ ಹೊಸ, ತಾಜ ಬೇತಾಜ್ ಆ ಹೊಚ್ಚ ಹೊಸದ ಅಲ್ಲದೇ ಇರುವಂಥದ್ದು. ಸಹಾರ ಬೇಸಹಾರ, ಸಹಾರ ಆಧಾರ ಆಧಾರ ರಹಿತ. ಕಾಬು ಬೇಕಾಬು, ವಶ ವಶದಲ್ಲಿ ಇಲ್ಲದೆ ಇರುವಂಥದ್ದು. ಹೀಗೆ ಉಪಸರ್ಗಗಳನ್ನ ಸೇರಿಸ್ಕೊಂಡು, ಇದರಲ್ಲಿ ಬೇ ಅನ್ನೋ ಶಬ್ದಕ್ಕೆ ಮಾತ್ರ ಇದೆ, ಇನ್ನು ಅನೇಕ ಶಬ್ದಗಳನ್ನ ನಾವು ಆ ಅನ್ನುವ ಉಪಸರ್ಗವನ್ನು ಸೇರಿಸ್ಕೊಂಡು ಕೂಡ ಕೆಲವು ವಿಲೋಮ ಶಬ್ದಗಳನ್ನು ನಾವು ಮಾಡೋದನ್ನು ನೋಡ್ಬೋದು ನಾವು. ಉದಾಹರಣೆಗೆ ಧರ್ಮ್ ಅಧರ್ಮ್ ಅನ್ನುವಂಥದ್ದು, ಅಥವಾ ಉಪಯೋಗ ಅನುಪಯೋಗ ಅನ್ನುವಂಥ ಉಪಸರ್ಗವನ್ನು ಸೇರಿಸ್ಕೊಂಡು ಕೂಡ ನಾವು ವಿರುದ್ಧ ಶಬ್ದಗಳನ್ನು ಮಾಡಬಹುದು. ಮುಂದುವರೆದು ಏಳನೇ ಮೇನ್ ಪ್ರಶ್ನೆ, ಅಬ್ ಆಪ್ಕೋ ಕಿಸಿ ಯಾತ್ರಾ ಪರ್ ಜಾನಾ ಹೈ. ನೀವು ಎಲ್ಲೋ ಒಂದು ಊರಿಗೆ ಪ್ರಯಾಣ ಹೋಗಬೇಕಾಗಿದೆ. ಸೋಚ್ ಸಮಜ್ಕರ್ ಆಪ್ ಇನ್ ವಾಕ್ಯೋಂ ಕೋ ಏಕ ಕ್ರಮ ಸೆ ಲಿಖಿಯೇ. ಯೋಚಿಸಿ ಕ್ರಮಬದ್ಧವಾಗಿ ಈ ವಾಕ್ಯಗಳನ್ನು ಬರೆಯಿರಿ. ನೀವು ಪ್ರವಾಸ ಹೊಂಟಿದ್ರಿ, ಅಲ್ಲಿ ಪ್ರವಾಸ ಹೊಂಟಾಗ ಮೊದಲು ಯಾವ್ಯಾವ ಸಿದ್ಧತೆಗಳಾಗಬೇಕು ಅನ್ನೋದನ್ನ ಕ್ರಮವಾಗಿ ನಾವು ಬರೀಬೇಕು. ಉದಾಹರಣೆ ಈ ಕಡೆ ಒಂದು ಪಟ್ಟಿ ಕೊಡಲಾಗಿದೆ. होटल से संपर्क कर कमरा निर्धारित करना, छुट्टी लेना, कपड़े सामान बांध लेना, यात्रा स्थल को चुनना, बस या रेल में आरक्षण की व्यवस्था कर लेना. ಇವುಗಳಲ್ಲಿ ಮೊದಲು ಮಾಡೋ ಕೆಲಸ ಯಾವ್ದು? ನಾವು ಒಂದು ಆಗದೆ ಇದ್ರೆ ಇನ್ನೊಂದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಮೊದಲನೇದು ಯಾತ್ರಾ ಸ್ಥಳಕ್ಕೋ ಚುನುನ, ಯಾತ್ರೆಗೆ ಹೋಗುವಂತ ಸ್ಥಳವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅದರ ಆಧಾರದ ಮೇಲೆ ನಾವು ಮುಂದಿನ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಎಷ್ಟು ದಿನ ಹೋಗ್ತೀವಿ, ಇಲ್ಲಿಂದ ಎಷ್ಟು ದೂರ ಇದೆ ಅದು ಅನ್ನುವಂಥದ್ರ ಆಧಾರದ ಮೇಲೆ. ಎರಡನೇದು ಚುಟ್ಟಿಲೇನ, ರಜೆ ಪಡ್ಕೋಬೇಕು. ಶಾಲೆಯಿಂದಾಗ್ಲಿ, ನೌಕರಿ ಮಾಡ್ತಿದ್ರೆ ನೌಕರಿಯಿಂದಾಗ್ಲಿ ಏನ್ ಮಾಡ್ಬೇಕು, ನಾವು ರಜೆಯನ್ನು ಪಡ್ಕೋಬೇಕು. ಆ ನಂತರ ಏನ್ ಮಾಡ್ಬೇಕು, ಬಸ್ ಯಾ ರೇಲ್ ಮೇ ಆರಕ್ಷಣಕ್ಕೆ ವ್ಯವಸ್ಥಾ ಕರ್ಲೇನಾ, ಬಸ್ಸು ಅಥವಾ ರೈಲು ಅಥವಾ ವಿಮಾನದಲ್ಲೋ ಆರಕ್ಷಣ ಅಂದ್ರೆ ರಿಸರ್ವೇಶನ್ ವ್ಯವಸ್ಥೆ ಏನ್ ಮಾಡ್ಕೊಳ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಹೋಟೆಲ್ ಸೆ ಸಂಪರ್ಕ ಕರ್ ಕಮರಾ ನಿರ್ಧಾರಿತ ಕರ್ನ, ಆ ಊರಿನಲ್ಲಿರುವಂತ ಹೋಟೆಲ್ಗಳನ್ನ ದೂರವಾಣಿಯ ಮೂಲಕ ಅಥವಾ ಇಮೇಲ್ಗಳ ಮುಖಾಂತರ ಸಂಪರ್ಕ ಮಾಡಿ ನಾವೇನ್ ಮಾಡಬೇಕು, ಹೋಟೆಲ್ ಅನ್ನ ಬುಕ್ ಮಾಡಬೇಕು. ಕಮರಾ ನಿರ್ಧಾರಿತ ಕರ್ನ ಅಂದ್ರೆ ಹೋಟೆಲ್ ಅನ್ನ ಬುಕ್ ಮಾಡುವಂಥದ್ದು, ಕೊಠಡಿಯನ್ನ ಬುಕ್ ಮಾಡುವಂಥದ್ದು. ಕೊನೆ ನಾವೇನು ಮಾಡಬೇಕು, ಹೊರಡ ದಿವಸ ಕಪಡೆ ಸಾಮಾನು ಬಾಂಧ್ಲೇನ, ಬಟ್ಟೆಗಳನ್ನ ಸಾಮಾನುಗಳನ್ನ ಕಟ್ಟಿಕೊಳ್ಬೇಕು. ಹೀಗೆ ಒಂದು ಕ್ರಮ. ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಪ್ರಯಾಣ ಆಗುತ್ತೆ. ಸಿದ್ಧತೆಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪ್ರಯಾಣ ನಮಗೆ ಪ್ರಯಾಸ ಆಗುವ ಸಾಧ್ಯತೆನೂ ಕೂಡ ಇರುತ್ತೆ. ಎಂಟನೇ ಮುಖ್ಯ ಪ್ರಶ್ನೆ, ಚಿರಾಪುಂಜಿ ಮೇ ಸಾಲ್ ಭರ್ ವರ್ಷಾವತಿ ರಾತಿ ಹೈ. ಚಿರಾಪುಂಜಿಯಲ್ಲಿ ವರ್ಷ ಪೂರ್ತಿ ಮಳೆಯಾಗುತ್ತಿರುತ್ತದೆ. ವರ್ಷ ಪ್ರಕೃತಿ ಕಿ ಅನುಪಮ ಭೇಂಟ್ ಹೈ.
मಳೆ प्रकृति ಒಂದು ಅನುಪಮ ಕೊಡುಗೆ भेंट ಕೊಡುಗೆ ಆಗಿದೆ इसी प्रकार प्रकृति के कुछ अन्य लाभों की सूची बनाइए ಇದೇ ರೀತಿಯಲ್ಲಿ ಪ್ರಕೃತಿ ನೀಡುವಂತಹ ಇತರ ಲಾಭಗಳ ಒಂದು ಪಟ್ಟಿಯನ್ನು ಮಾಡಿ ಅಂತ ಕೊಡುಗೆಗಳನ್ನು ಪಟ್ಟಿ ಮಾಡಿ ಅಂತ ನಾವೆಲ್ಲರೂ ಕೂಡ ಪ್ರಕೃತಿಯ ಕೂಸು ನಾವು ಆ ಪ್ರಕೃತಿ ವಿರುದ್ಧವಾಗಿ ನಾವು ಏನು ನಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ನಾವೇನೇ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಬೇಕು ಹಾಗೊಂದು ವೇಳೆ ವಿರುದ್ಧವಾಗಿ ಹೊಂಟ್ರೆ ಆಗುವಂತ ಅನಾಹುತ ಅಷ್ಟೆಷ್ಟಿಲ್ಲ ಹಾಗಾದ್ರೆ ಏನೆಲ್ಲ ಲಾಭಗಳನ್ನ ಪ್ರಕೃತಿ ನಮಗೆ ಕೊಟ್ಟಿದೆ ಅದರಲ್ಲಿ ಮೊದಲನೇದು ಮಳೆ ನೋಡಿದ್ವಿ ನಾವು ಈಗ ಮುಂದುವರೆದು ನೋಡೋದಾದ್ರೆ ವಾಯು ಗಾಳಿ ಇಲ್ಲದೆ ನಾವು ಆಹಾರ ಇಲ್ಲದೆ ಬೇಕಾದ್ರೆ ಬದುಕಬಹುದು ಏನೋ ಅದರ ಗಾಳಿ ಇಲ್ಲದೆ ಉಸಿರಾಟ ಇಲ್ಲದೆ ನಾವು ಬದುಕಲಿಕ್ಕೆ ಆಗೋದಿಲ್ಲ ಜಂಗಲ್ ಕಾಡು ಅಂದ್ರೆ ಪ್ರಕೃತಿ ಆಮೇಲೆ ಜೀವ ಜಂತು ಬರೀ ನಾವಷ್ಟೇ ಬದುಕಿದ್ರೆ ಉಪಯೋಗ ಆಗೋದಿಲ್ಲ ಅನೇಕ ಜೀವ ಜಂತುಗಳಿವೆ ಸಸ್ಯನೂ ಜೀವಿ ನಮಗೆ ಗೊತ್ತಿದೆ ಅದಿಲ್ಲದ್ರೆ ನಾವು ಬದುಕಕ್ಕಾಗೋದಿಲ್ಲ ಕೋಟ್ಯಾನುಕೋಟಿ ಜೀವ ಜಂತುಗಳು ಇದಾವೆ ಆಮೇಲೆ ಸೂರ್ಯ ಅಥವಾ ಸೌರ ಊರ್ಜಾ ಬಹಳ ಮುಖ್ಯವಾಗಿ ಸೂರ್ಯನ ಆ ಬೆಳಕಿದೆಯಲ್ಲ ಆ ಬೆಳಕಿಲ್ಲದೆ ಇದ್ರೆ ನಮ್ಮ ಚಟುವಟಿಕೆಗಳು ನಿರರ್ಥಕ ಆಗುತ್ತೆ ಈ ಸೂರ್ಯನ ಸುತ್ತ ಭೂಮಿಯ ಚಲನೆಯೇ ದಿನ ಅಥವಾ ಕಾಲಮಾನ ಅಥವಾ ನಾವೇನು ಹೊಸ ವರ್ಷ ಅಥವಾ ಹಬ್ಬ ಹರಿದಿನಗಳನ್ನು ಅಮಾವಾಸ್ಯೆ ಹುಣ್ಣಿಮೆಗಳನ್ನು ಗುರುತಿಸುವಂಥದ್ದು ಈ ಚಲನೆ ಇಲ್ಲದೆ ಇದ್ರೆ ಅಥವಾ ಆ ಸೂರ್ಯನ ಬೆಳಕೆ ನಮ್ಗೆ ಇಲ್ಲದೆ ಹೋಗಿದ್ರೆ ನಮಗೆ ಮುಂದಿನ ಯಾವ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಥವಾ ನಮಗೊಂದು ಜೀವಿ ಉತ್ಪನ್ನ ಆಗಲಿಕ್ಕೆ ಯಾವ ಒಂದು ಪರಿಸರವು ಕೂಡ ನಿರ್ಮಾಣ ಆಗ್ತಿರಲಿಲ್ಲ ಜಲ ಮತ್ತು ನೀರು ಕೂಡ ಹೌದು ಆದಿ ಇನ್ನು ಮುಂತಾದ ಅನೇಕ ಅಂಶಗಳು ಪ್ರಕೃತಿಯಿಂದ ನಮಗೆ ಬಂದಂತಹ ವರದಾನ ಕೊಡುಗೆಗಳಾಗಿವೆ 9ನೇ मुख्य प्रश्न संकेत बिंदुओं के आधार पर अपनी किसी यात्रा का वर्णन कीजिए ಸಂಕೇತ ಬಿಂದುಗಳ ಆಧಾರದ ಮೇಲೆ ನಿಮ್ಮ ಯಾವುದಾದರೂ ಒಂದು ಯಾತ್ರೆಯ ಪ್ರವಾಸದ ವರ್ಣನೆ ಮಾಡಿ ಅಂತ ಇದೆ ಇಲ್ಲಿ ನನಗೆ ಬೇಕಾದಂತ ನನಗೆ ತಿಳಿದಂತ ಒಂದು ವಾಕ್ಯನ ನಾನು ಬರ್ಕೊಂಡಿದ್ದೀನಿ ನೀವು ಕೂಡ ನಿಮಗೆ ಬೇಕಾದಂತ ಅಥವಾ ನೀವು ಹೋಗಿರಬಹುದಾದಂತಹ ಒಂದು ಪ್ರವಾಸದ ಸ್ಥಳಗಳನ್ನು ಗುರುತಿಸಿಕೊಂಡು ನೀವು ಬರೀಬಹುದು ಉದಾಹರಣೆಗೆ ಮೊದಲನೇದು ಸಂಕೇತ ಬಿಂದು ಏನಿದೆ ಕಹಾ ಗಯೇತೆ ಎಲ್ಲಿಗೆ ಹೋಗಿದ್ದೀರಿ ಉತ್ತರ ಚಿತ್ರದುರ್ಗ ಗಯೇತೆ ಚಿತ್ರದುರ್ಗಕ್ಕೆ ಹೋಗಿದ್ದೆವು ಅಥವಾ ನೀವು ಬೆಂಗಳೂರು ಗಯತೆ ಮಂಗಳೂರು ಗಯತೆ ಉಡುಪಿ ಗಯತೆ ಅಥವಾ ಊಟಿ ಗಯತೆ ಏನು ಬೇಕಾದ್ರೂ ನೀವು ಅದನ್ನ ಬರ್ಕೋಬಹುದು ಎರಡನೇ ಪ್ರಶ್ನೆ ಕಿಸ್ಕೆ ಸಾಥ್ ಗಯೇತೆ ಯಾರೊಟ್ಟಿಗೆ ಹೋಗಿದ್ದೀರಿ ಉತ್ತರ ಅದಕ್ಕೆ ಪರಿವಾರಕ್ಕೆ ಸಾಥ್ ಗಯೇತೆ ಪರಿವಾರ ಜೊತೆಗೆ ಹೋಗಿದ್ದೆವು ಉತ್ತರ ಇದೇ ಇರಬೇಕು ಅಂತಿಲ್ಲ ನೀವು ಶೈಕ್ಷಿಕ ಪ್ರವಾಸ में अध्यापकों के साथ गए थे ಅಥವಾ हमारे मित्रों के साथ गए थे सहेलियों के साथ गई थी ಅಂತ ಕೂಡ ನೀವು ಬರ್ಕೋಬಹುದು ಮೂರನೇ ಪ್ರಶ್ನೆ ಕಬ್ ಗಯೇ ಥೇ ಯಾವಾಗ ಹೋಗಿದ್ದೀರಿ ಉತ್ತರ ಮೈ ಮಹಿನೆ ಮೇ ಗಯೇ ಥೇ ಮೇ ತಿಂಗಳಲ್ಲಿ ಹೋಗಿದ್ವಿ ನೀವು ಹಂಗೆ ದಿನಾಂಕನ್ನು ಕೂಡ ಬರೀಬಹುದು ವಾರ ಬರೀಬಹುದು ಈ ನಿಮಗೆ ಯಾವುದು ಸೂಕ್ತ ಆಗುತ್ತೋ ಅದನ್ನ ಬರೀಬಹುದು ಮುಂದುವರೆದು ಇದೇ ಪ್ರಶ್ನೆಗಳನ್ನ ಕೇಳೋದಾದ್ರೆ 4ನೇ ಪ್ರಶ್ನೆ ಕೈಸೆ ಗಯೇತೆ ಹೆಂಗ್ ಹೋಗಿದ್ರಿ ನೀವು ಹೆಂಗೆ ಅಂದ್ರೆ ಯಾವುದ್ರಲ್ಲಿ ಹೋಗಿದ್ರಿ ಅಂತ ಅರ್ಥ कार में गए थे कार ನಲ್ಲಿ ಹೋಗಿದ್ವಿ ಬಸ್ में गए थे रेल में गए थे हवाई जहाज में गए थे ಅಥವಾ ವಿಮಾನ ಹವಾಯಿ ಜಹಾಜ್ ಅಂದ್ರೆ ವಿಮಾನದಲ್ಲಿ ಹೋಗಿದ್ವಿ ಅಥವಾ ಪೈದಲ್ में गए थे ಕಾಲ್ನಡಿಗೆಯಲ್ಲೂ ಕೂಡ ಹೋಗಿದ್ವಿ ನೀವು ಯಾವುದನ್ನ ಬರೀತಿರೋ ಅದು उस स्थान में क्या क्या देखा ಆ ಜಾಗದಲ್ಲಿ ನೀವು ಏನೇನ್ನ ನೋಡಿದ್ರಿ ಯಾವ ಜಾಗಕ್ಕೆ ಹೋಗಿದ್ರಲ್ಲ ಅಲ್ಲಿ उस स्थान में ಪ್ರಸಿದ್ಧ ಕಿಲೆ ದೇಖೆ ಆ ಜಾಗದಲ್ಲಿ ಪ್ರಸಿದ್ಧ ಕೋಟೆಯನ್ನು ನೋಡಿದ್ವಿ ಯಾಕೆ ಹೇಳಿದ್ರೆ ನಾನು ಚಿತ್ರದುರ್ಗ ಅಂತ ಬರೆದಿದ್ದೀನಿ ಆರಂಭಕ್ಕೆ ಹಾಗಾಗಿ ಚಿತ್ರದುರ್ಗ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಕಲ್ಲಿನ ಕೋಟೆಗೆ ಪ್ರಸಿದ್ಧಿಯಾಗಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಮುಂದುವರೆದು ಕೊನೆಯ ಪ್ರಶ್ನೆ कोई विशेष अनुभव एक दो वाक्य में लिखिए ಅಂತ ಅಲ್ಲಿ ಆದಂತ ಯಾವುದಾದರೂ ವಿಶೇಷ ಅನುಭವಗಳನ್ನು ಒಂದೆರಡು ವಾಕ್ಯಗಳಲ್ಲಿ ಬರೆಯಿರಿ ಚಿತ್ರದುರ್ಗ का किले प्राकृतिक पत्थरों से बना हुआ है ಚಿತ್ರದುರ್ಗದ ಕೋಟೆ ಪ್ರಾಕೃತಿಕ ಕಲ್ಲಿನಿಂದ ಆಗಿದೆ वहां के राजा मदकरी नायक प्रसिद्ध है ಅಲ್ಲಿನ ರಾಜ ಮದಕರಿ ನಾಯಕ ಪ್ರಸಿದ್ಧರಾಗಿದ್ದಾರೆ ಓಬವ್ವ ನಾಮಕ ಪಹರೆದಾರ್ ಕಿ ಪತ್ನಿ ಓಬವ್ವ ಎನ್ನುವಂತ ಒಬ್ಬ ಕಾವಲುಗಾರನ ಹೆಂಡತಿ ಮುಸಲ್ ಸೆ ಶತ್ರು ಕೋ ಮಾರ್ ಡಾಲಿ ಥಿ ಮುಸಲ್ ಅಂದ್ರೆ ಒಣಕೆಯಿಂದ ಶತ್ರುಗಳನ್ನ ಒಡೆದುರುಳಿಸಿದ್ದಳು इसलिए ಆದ್ದರಿಂದ उन्हें लोग ಆಕೆಯನ್ನ ಜನ ಮುಸಲ್ ಕಿ ಓಬವ್ವ ನಾಮ ಸೆ ಪುಕಾರ್ತೆ ಹೈ ಒಣಕೆಯ ಓಬವ್ವ ಎನ್ನುವ ಹೆಸರಿನಿಂದ ಕರೀತಾರೆ. ಹೀಗೆ ನಿಮಗೆ ಬಂದಂತ ಅನುಭವಕ್ಕೆ ಬಂದಂತ
ಮಾತುಗಳನ್ನು ಬರಿಬೋದು. ಮುಂದುವರೆದು ಇಲ್ಲೇ ಹೇಳೋದಾದ್ರೆ ವಹಾಂ ಪರ್ ಏಕ್ ज्योतिराज या कोतिराज नामक व्यक्ति है, वहां पहाड़ों को बहुत आसान से चढ़ता है उतरता है, बंदरों जैसा पहाड़ों पर खेलता है अथवा चलता है उतरता है. इस तरह और भी कुछ वाक्यों को हम जुड़ सकते हैं. 10वें मेन प्रश्न है, चिरापुंजी में साल भर वर्षा होती रहती है. ಚಿರಾಪುಂಜಿಯಲ್ಲಿ ವರ್ಷ ಪೂರ್ತಿ ಮಳೆ ಆಗುತ್ತಿರುತ್ತದೆ. ಇಸೆ ಅತಿವೃಷ್ಟಿ कहते हैं. ಇದನ್ನ ಅತಿವೃಷ್ಟಿ ಎಂದು ಕರೆಯುತ್ತಾರೆ. ವೃಷ್ಟಿ ಅಂದ್ರೆ ಕೂಡ ಮಳೆ ಅಂತಾನೆ. ಅತಿ ಹೆಚ್ಚು. ವಿರುದ್ಧ ಶಬ್ದ ಏನಾಗುತ್ತೆ? ಅನಾವೃಷ್ಟಿ. ಅನಾವೃಷ್ಟಿ ಅಂದ್ರೆ ಬರಗಾಲ, ಅತಿವೃಷ್ಟಿ ಅಂದ್ರೆ ಮಳೆ, ಅದು ಹೆಚ್ಚು ಮಳೆಗಾಲ. इसी प्रकार ಇದೇ ರೀತಿಯಾಗಿ कहीं कहीं पर ಅಲ್ಲಲ್ಲಿ ವರ್ಷಾ ಋತು में भी ವರ್ಷಾ नहीं होती. ಮಳೆಗಾಲದಲ್ಲೂ ಮಳೆ ಆಗೋದಿಲ್ಲ. इसे अनावृष्टि कहते हैं. ಇದನ್ನ ಅನಾವೃಷ್ಟಿ ಅಥವಾ ಬರಗಾಲ ಅಂತ ಕರೀತೇವೆ. कक्षा में चर्चा करके ತರಗತಿನಲ್ಲಿ ಚರ್ಚೆ ಮಾಡಿ इन दोनों से होने वाली हानियों को लिखिए. ಈ ಎರಡರಿಂದ ಆಗುವ ಹಾನಿಗಳ ಬಗ್ಗೆ ಬರೆಯಿರಿ. ಈ ಎರಡರಿಂದನೂ ಕೂಡ ಅಪಾರವಾದ ಹಾನಿ ಆಗುತ್ತೆ. ಮಳೆ ಹೆಚ್ಚಾದರೂ ಕೂಡ ಹಾನಿಯೇ, ಅಮೃತ ಹೆಚ್ಚಾದರೂ ವಿಷವೇ ಅನ್ನೋ ರೀತಿಯಲ್ಲಿ. ಹಾಗೆ ಒಂದು ಪಟ್ಟಿ ಮಾಡೋಣ. ಮೊದಲನೇದು ಅತಿವೃಷ್ಟಿ, ಎರಡನೇದು ಅನಾವೃಷ್ಟಿ. ಅತಿವೃಷ್ಟಿಯಲ್ಲಿ ಏನೇನು ಹಾನಿಗಳಾಗ್ತವೆ ಅಂತ ಹೇಳಿದ್ರೆ ಖೇತಿ ನಷ್ಟ ಹೋ ಜಾತಿ ಹೈ, ಹೊಲ ಗದ್ದೆಗಳು ನಷ್ಟ ಆಗ್ತವೆ. ನೆರೆ ಬಂದು ಅಂದ್ರೆ ಹಳ್ಳ ಕೊಳ್ಳಗಳು ತುಂಬಿ ಪ್ರವಾಹ ಉಕ್ಕಿ ಬಂದು ಬೆಳೆಗಳೆಲ್ಲ ಕೊಚ್ಕೊಂಡು ಹೋಗ್ಬೋದು, ಅಥವಾ ಫಸಲಿ ಬಂದಿದ್ರೆ ಅವೆಲ್ಲ ಕೊಳೆತು ಹೋಗ್ಬೋದು. ಎರಡನೇದು ಯಾತಾಯಾತ್ ಮೇ ದಿಕ್ಕತ್ ಆತಿ ಹೈ. ಯಾತಾಯಾತ್ ಅಂದ್ರೆ ಸಾರಿಗೆ ಸಂಪರ್ಕ, ಸೇತುವೆಗಳು ಮುಳುಗಿ ಹೋಗ್ಬೋದು, ಕೊಚ್ಕೊಂಡು ಹೋಗ್ಬೋದು, ರೈಲ್ವೆ ಹಳಿಗಳು ಕೊಚ್ಕೊಂಡು ಹೋಗ್ಬೋದು. ಆವಾಗ ಏನಾಗುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡಬೇಕಾದ್ರೆ ಹಾನಿ ಆಗುತ್ತೆ, ತೊಂದರೆ ಆಗುತ್ತೆ. ಮೂರನೇದು ಬಾಢ ಆತಿ ಹೈ, ಪ್ರವಾಹ ಉಕ್ಕಿ ಬರ್ತದೆ. इससे जन धन की हानि होती है. ಇದರಿಂದ ಜನರ ಸಂಪತ್ತಿನ ಹಾನಿ ಆಗುತ್ತೆ. ಅನೇಕ ವಸ್ತುಗಳು ಅಥವಾ ಪ್ರಾಣಿಗಳು ಆ ಪ್ರವಾಹದಲ್ಲಿ ಕೊಚ್ಕೊಂಡೋಗಿರೋದನ್ನು ನಾವು ಟಿವಿನಲ್ಲಿ ನೋಡಿರ್ಬೇಕು, ಗೊತ್ತಾಗ್ತದೆ ಅನೇಕ ಸಾರಿ. ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಆದಾಗಲೂ ಕೂಡ ಹಂಗಾಗಿತ್ತು. ಆಗಾಗ ನದಿಗಳು ಉಕ್ಕಿ ಹರಿದಾಗ ಅದರ ಸುತ್ತಮುತ್ತ ಇರುವಂಥ ಅನೇಕ ಪ್ರದೇಶಗಳು ಪ್ರಕೋಪಕ್ಕೆ ಒಳಗಾಗೋದನ್ನು ನಾವು ಗಮನಿಸಿದ್ವಿ. ಇನ್ನು ಅನಾವೃಷ್ಟಿಯಿಂದ ಆಗುವಂತಹ ತೊಂದರೆಗಳೇನು, ಬರಗಾಲದಿಂದ ಆಗುವಂತಹ ತೊಂದರೆಗಳೇನು? ಖೇತಿ ನಹಿ ಹೋತಿ ಹೈ. ಖೇತಿ ಅಂದ್ರೆ ಹೊಲಗದ್ದೆ, ಅಂದ್ರೆ ಸಾರಿ, ಹೊಲಗದ್ದೆಯನ್ನ ಉಳುಮೆ ಮಾಡಲಿಕ್ಕೆ ಆಗೋದಿಲ್ಲ. ಸೂಖ ಪಡ್ ಜಾತಾ ಹೈ, ಒಣಗಿ ಹೋಗುತ್ತವೆ. ಬಿತ್ತಿರ್ತಾರೆ, ಮಳೆ ಆಗೋದಿಲ್ಲ, ಆ ಬಿತ್ತಿದ ಬೆಳೆ ಎಲ್ಲ ಒಣಗಿ ಹೋಗುತ್ತೆ ಫಸಲು ಬರೋದಕ್ಕಿಂತ ಮುಂಚೆನೆ. ಜನ ಧನಕ್ಕೆ ಹಾನಿ ಹೋತಿ ಹೈ. ಇದರಿಂದ ಏನಾಗುತ್ತೆ, ಜನರ ಸಂಪತ್ತಿನ ನಷ್ಟ ಆಗುತ್ತೆ. ಅಂದರೆ ಬಿತ್ತಿದ ಬೆಳೆ ಫಸಲು ಬರಲಿಲ್ಲ ಅಂದರೆ ಆ ರೈತನಿಗೆ ಹಾಕಿದ ಬಂಡವಾಳ ಬರೋದಿಲ್ಲ, ಅಥವಾ ಅದನ್ನು ಊಟ ಮಾಡುವಂಥ ಯೋಗ್ಯ ನಮಗೆ ಸಿಕ್ಕೋದಿಲ್ಲ. ಹೀಗಾಗಿ ಒಂದಕ್ಕೊಂದು ಲಿಂಕ್ ಇರ್ತದೆ, ಅನೇಕ ನಷ್ಟಗಳಾಗ್ತವೆ. ಹಿಂಗೆ ನಾವು ಬೆಳೆಸ್ಕೊಂತ ಹೋದರೆ ಇನ್ನೂ 10 ಅಂಶಗಳನ್ನು ಈ ಅತಿವೃಷ್ಟಿಗೂ ಬರಿಬೋದು, ಅನಾವೃಷ್ಟಿಗೂ ಬರಿಬೋದು. ಇದರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ವಿಚಾರ ಶಕ್ತಿಯ ಆ ಕಲ್ಪನಾ ಶಕ್ತಿ ಹೆಚ್ಚುತ್ತದೆ ಮತ್ತು ಆ ಕಲ್ಪನೆಯನ್ನು ಹಿಡಿದಿಡುವ ಸಾಮರ್ಥ್ಯ ಬೆಳೀತದೆ. ಹಿಂಗೆ ನೀವು ಸ್ವತಂತ್ರವಾಗಿ ಪ್ರಯತ್ನ ಪಡಬೇಕು. ನಾನು ಇಲ್ಲಿ ಬರೆದಿರೋದಷ್ಟೇ ಅಲ್ಲ, ನೀವು ಅದ್ರ ಜೊತೆಗೆ ಬರೆಯುವಂಥ ಪ್ರಯತ್ನವನ್ನು ಮಾಡಿದರೆ ಭಾಷೆಯ ಮೇಲೆ ಹೆಚ್ಚು ನಿಮಗೆ ಹಿಡಿತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಒಂದಿಲ್ಲಿ ಚುಟ್ಕುಲ ಅಂತ ಇದೆ. ಚುಟ್ಕುಲ ಅಂದರೆ ಜೋಕ್, ತಮಾಷೆ. ತಮಾಷೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳ್ರಿ? ಪ್ರತಿಯೊಬ್ಬರಿಗೂ ಇಷ್ಟನೇ. ಸಣ್ಣ ಸಣ್ಣ ಜೋಕುಗಳು ಅಂತಂದರೆ ಭಾಳ ಮಜವಾಗಿ ನೀವು ಕೇಳ್ತೀರಿ. ಇಲ್ಲೊಂದಿದೆ ನೋಡೋಣ, ನಾನು ಓದ್ತೀನಿ, ನನಗೆ ಅದನ್ನು ಓದುವಂಥ ಪ್ರಯತ್ನ ಪಡ್ತೀನಿ, ನೀವು ಅದನ್ನು ಅರ್ಥ ಮಾಡ್ಕೊಳ್ತಾರಿಲ್ಲ, ಗಮನಿಸೋಣ. एक आदमी सड़क पर जा रहा था, तभी वर्षा होने लगी. रुकने के बजाय घर जल्दी पहुंचने की आशा में वह चलता ही रहा. कुछ दूर चलने पर पैर फिसल जाने के कारण गिर गया. उसी समय आकाश में बिजली चमकी. अर्थ आगत निಮಗೆ? एक आदमी सड़क पर जा रहा था. ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಹೋಗ್ತಾ ಇದ್ದ. तभी वर्षा होने लगी. ಆಗಲೇ ಮಳೆ ಆಗಲು ಶುರುವಾಯಿತು. ರುಕನೆ ಕೆ ಬಜಾಯ್,
ಅವನು ನಿಲ್ಲುವುದರ ಬದಲಿಯಾಗಿ ಘರ್ ಜಲ್ದಿ ಪਹੁಂಚ್ನೆಕಿ ಮನೆಯನ್ನ ಬೇಗ ತಲುಪುವ ಆಶಾಮೆ ಆಸೆಯಲ್ಲಿ ಭರವಸೆಯಲ್ಲಿ ವಾ ಚಲ್ತಾ ಹಿ ರಹ ಅವನು ನಡೀತಾನೇ ಇದ್ದ. ಕಲ್ಪನೆ ಮಾಡ್ಕೊಂಡ್ರ ದೃಶ್ಯವನ್ನ, ಮಳೆ ಬರ್ತಾ ಇದೆ, ತೋದ್ಬಿಟ್ಟದನ ಒಬ್ಬ ವ್ಯಕ್ತಿ, ಆದ್ರೂ ನಿಂತ್ಕೊಂತಿಲ್ಲ, ದಾರಿಗೆ ಹೋಗ್ತಾ ಇದ್ದಾನೆ. ಕುछ दूर चलने पर ಸ್ವಲ್ಪ ದೂರ ಹೋದ್ಮೇಲೆ ಪೈರ್ ಪಿಸಲ್ ಗಯಿ ಕಾಲು ಜಾರಿತು. ಬಿಸಲ್ ಜಾನಕ್ಕೆ ಕಾರಣ, ಜಾರಿದ್ದರ ಕಾರಣ ಗಿರ್ ಗಯ ಬಿದ್ಬಿಟ್ಟ ಅವನು ಆ ವ್ಯಕ್ತಿ. ಉಸಿ ಸಮಯ ಆ ಬಿದ್ದ ತಕ್ಷಣಕ್ಕೆ ಏನಾಯ್ತಪ್ಪ ಅಂದ್ರೆ ಆಕಾಶ ಮೇ ಬಿಜ್ಲಿ ಚಮ್ಕಿ, ಆಕಾಶದಲ್ಲಿ ಬಿಜಿಲಿ ಅಂದ್ರೆ ಮಿಂಚಿತು ಅಂದ್ರೆ ಬಹುಶಃ ಸಂಜೆ ಅಥವಾ ರಾತ್ರಿಯ ಘಟನೆ ಇದು. ಅವ್ನು ನಡ್ಕೊಂಡು ಹೋಗ್ತಾ ಇದ್ದಾನೆ, ಜಾರಿ ಬಿದ್ಬಿಟ್ಟ, ಆವಾಗ ಮಿಂಚು ಪಳ್ಳ ಅಂತ ಮಿಂಚ್ತದೆ. ಆವಾಗ ವಹ ಆದ್ಮಿ ಬಡಬಡಾಯ ಅವನು ಬಡಬಡಿಸ್ತಾನೆ, ಹೇ ಭಗವಾನ್ ತುಂಬಿ ಅಚ್ಚಾ ಮಜಾ ಕರ್ಲೇತೆ ಹೋ, ಏ ದೇವ್ರೆ ನೀನು ಒಳ್ಳೆ ಜೋಕ್ ಮಾಡ್ತೀವಿ ಕಣಪ್ಪ. ಪಾಲೆ ತೋ ಮುಜೆ ಕೀಚಡ್ ಮೇ ಗಿರಾ ದಿಯಾ, ಮೊದಲು ನನ್ನ ನಿನ್ ಕೆಸರಿನಲ್ಲಿ ಬೀಳಿಸಿದೆ, ಅವ್ರು ಊಪರ್ಸೆ ಮತ್ ಮೇಲೆ ಆಗಿ ಏನ್ ಮಾಡಿದೆ, ಫೋಟೋ ಬಿ ಕೀಂಚ್ಲಿಯ, ಫೋಟೋನು ಕೂಡ ತೆಗೆದ್ಬಿಟ್ಟಿಲ್ಲಪ್ಪ ನೀನು ಅಂತ ಅಂತಾನೆ. ಹೀಗೆ ಇಂಥ ಅನೇಕ ಘಟನೆಗಳನ್ನ ಇಸಿ ಪ್ರಕಾರ ವರ್ಷಾ ಸೆ ಸಂಬಂಧಿತ ಅವ್ರು ಕುಚು ಚುಟ್ಕುಲೆ ಸಂಗ್ರಹಿತ ಕೀಜಿಯೇ. ಮಳೆಗೆ ಸಂಬಂಧಪಟ್ಟಂತ ಅನೇಕ ಜೋಕುಗಳನ್ನ, ಹನಿಗವನಗಳನ್ನ ನೀವು ಸಂಗ್ರಹ ಮಾಡಿ ಅದರ ಮಜವನ್ನ ಅನುಭವಿಸ್ರಿ ಅಂತ ಹೇಳ್ತಾ 12ನೇ ಮೇನ್ ಕ್ವಶನ್ ಅನುರೂಪತಾ ಇದೆ, ಗಮನಿಸ್ಬಿಡೋಣ. ಕರ್ನಾಟಕ ಬೆಂಗಳೂರು ಆದ್ರೆ ಮೇಘಾಲಯ ಶಿಲಂಗ್, ರಾಜಸ್ಥಾನ್ ರೇತ್ ಕಾ ಪ್ರದೇಶ ಆದ್ರೆ ಮೇಘಾಲಯ ಬಾದಲೋಂ ಕಾ ಪ್ರದೇಶ್, ಮಣಿಪುರ್ ಇಂಪಾಲ್ ಆದ್ರೆ ಬಾಂಗ್ಲಾದೇಶ್ ಢಾಕಾ, ನೋಂಗ್ ಕ್ರೇಮ್ ನೃತ್ಯ ಆದ್ರೆ ಬೇಹಡೆ ನಖಲಾಂ. ಸಂಬಂಧವನ್ನ ಗ್ರಹಿಸಿಕೊಂಡು ನಾವು 3ನೇ ಶಬ್ದಕ್ಕೆ ಉತ್ತರವನ್ನ ಬರಿತೀವಿ. ಇಷ್ಟು ಮಕ್ಕಳೇ ಇರ್ಲಿ. ನಾವು ಅಭ್ಯಾಸ ಭಾಗವನ್ನು ನೋಡಿದ್ವಿ. ಇನ್ನೂ ಒಂದಿಷ್ಟು ಅಭ್ಯಾಸ ಭಾಗ ಭಾಷಾಜ್ಞಾನದ ಬಗ್ಗೆ ನೋಡೋದಿದೆ, ಅದನ್ನು ನಾವು ಮುಂದಿನ ಅವಧಿನಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮಗೆ ನಮಸ್ತೆ.